ರಾಮೇಶ್ವರಂ ಕೆಫೆಯಲ್ಲಿ ಅವತ್ ಏನಾಯ್ತು, ಸ್ವತಃ ಅದನ್ನ ಕಣ್ಣಾರೆ ಕಂಡಂತಹ ಆ ಒಂದು ಕೆಫೆಯ ಫ್ಲೋರ್ ಮ್ಯಾನೇಜರ್ ಆಗಿರುವಂತಹ ಹರಿಹರನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಅವತ್ತು ಏನೇನ್ ಆಯ್ತು ಸರ್ ತಾವು ನೋಡಿದ ಹಾಗೆ? ಸರ್ ಅವತ್ತು ನಾನು ಬಂದು ರೌಂಡ್ಸ್ ನಲ್ಲಿ ಇದ್ದೆ. ಯಾವಾಗ ನಾನು ರೌಂಡ್ಸ್ ನಲ್ಲಿ ಇರ್ತೀನಿ ನಾನು, ಯಾಕಂದ್ರೆ ನಾನೊಂದು ಫ್ಲೋರ್ ಮ್ಯಾನೇಜರ್ ಆಗಿದೆ, ರೌಂಡ್ಸ್ ನಲ್ಲಿ ನಾನು ಇರ್ತೀನಿ. ಆವಾಗ ನಾನು ರೌಂಡ್ಸ್ ನಲ್ಲಿ ಇರುವಾಗನೇ ನಾನು ಸ್ವಲ್ಪ ಹೊತ್ತು ನಾನು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾನು ಇರ್ತೀನಿ. ನಮ್ಮ ಹುಡುಗನ ನಾನು ಹೇಳ್ಬಿಟ್ಟು ಕ್ಲೀನಿಂಗ್ ಮಾಡಕ್ಕೆ ನನ್ನ ಕೆಲಸ ನಂದು ಯಾಕಂದ್ರೆ ನನ್ನ ಕಸ್ಟಮರ್ ಫೀಡ್ಬ್ಯಾಕ್ ತಗೊಳ್ಳೋದು ಮತ್ತೆ ಫೀಡ್ಬ್ಯಾಕ್ ಕಸ್ಟಮರ್ಸ್ ಹ್ಯಾಪಿ ನೋಡಕ್ಕೆ ನನ್ನ ಜಾಬ್ ಅದು. ಆವಾಗ ನೋಡ್ಕೊಂಡಾಗ ನಾನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಹುಡುಗನ ಕೇಳಿ ಮಾಡ್ಕೊಂಡು ಇದು ಮಾಡ್ಕೊಂಡು ಹೇಳ್ಕೊಂಡು ಬರ್ತಾ ಇದೆ. ನಾನು ಎಲ್ಲ ಕಡೆ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದೆ. ಆವಾಗ ನನ್ಗೇನ್ ಗೊಲ್ಲ, ಅದು ಬಂದು ನಮ್ ಕಸ್ಟಮರ್ಸ್ ಬಿಟ್ಟು ಹೋಗಿದಾರ ಅದೇನೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಕಸ್ಟಮರ್ ಅಲ್ಲಿ ಪಕ್ಕದ ಕುತ್ಕೊಂಡಿರೋದು. ಈ ವ್ಯಕ್ತಿ ವಿಚಾರಕ್ಕೆ ಸಂಬಂಧ ಕ್ಯಾಪ್ ಹಾಕೊಂಡ್ಬರೋದು, ಆ ವ್ಯಕ್ತಿ ಇದು ನಡವಳಿಕೆ ಆ ವ್ಯಕ್ತಿ ನಡವಳಿಕೆ ನಮ್ಗೆ ಮಾಮೂಲಿ ನಮ್ಮ ಕಸ್ಟಮರ್ ಬರೋ ತರಾನೆ. ಇವಾಗ ನಮ್ಮೊಬ್ಬ ಕಸ್ಟಮರ್ ಹೆಂಗ್ ಬರ್ತಾರ ಒಳಗೆ, ಹಾಗೆ ನಾರ್ಮಲ್ ಕ್ಯಾಶುವಲ್ ಅದು ಕಂಡಿಡಕ್ಕೆ ಆಗಲ್ಲ. ಅದು ಕ್ಯಾಶುವಲ್ ನಾವು ಫುಲ್ ಕಂಪ್ಲೀಟ್ಲಿ ವಿವರಿಸೋದಾದ್ರೆ ಹೇಗೆ ಏನೇನಾಯ್ತು? ಅವ್ರು ಬಂದು ಆರ್ಡರ್ ಕ್ಯಾಶ್ ಕೌಂಟರ್ ಹೋಗ್ಬಿಟ್ಟು ಒಂದು ಆರ್ಡರ್ ಮಾಡಿದ್ದಾರೆ. ರವಾ ಇಡ್ಲಿ ಆರ್ಡರ್ ಮಾಡಿದ್ದಾರೆ. ಅಲ್ಲಿಂದ ಆರ್ಡರ್ ಮಾಡ್ಬಿಟ್ಟು ನಮ್ ಕೌಂಟರ್ಗೆ ಹೋಗಿದ್ದಾರೆ. ನಮ್ ಕೌಂಟರ್ ಹತ್ರ ನಮ್ಮ ಹುಡುಗರು ಇದ್ದಿದ್ದಾರೆ. ನಮ್ಮ ಹುಡುಗರು ಹತ್ರ ನಾವು ಬಂದು ಯಾವಾಗ KOT ತಗೊಂತೀವಿ, ಏನೋ KOT ನಾವು ಕೊಡ್ತೀವಿ. ಆ KOT ತಗೊಂಡ್ಬಿಟ್ಟು ನಾವು ಆರ್ಡರ್ಸ್ ಕೊಡ್ತೀವಿ. ನಾವು ಆರ್ಡರ್ಸ್ ಕೊಟ್ಟು ಅವ್ನು ಕೊಟ್ಬಿಟ್ಟು ನಾವು ನಾವು ಅಬ್ಸರ್ವ್ ಮಾಡಲ್ಲ. ಯಾಕಂದ್ರೆ ನಾವು ಫೋಕಸ್ ಮಾಡೋದು ಬೇರೆ ಕಸ್ಟಮರ್ಗೆ, ಒಬ್ಬರೇ ನಾವು ಫೋಕಸ್ ಮಾಡಲ್ಲ. ನಾವು ಬೇರೆ ಕಸ್ಟಮರ್ನ ಅಬ್ಸರ್ವ್ ಮಾಡ್ತೀವಿ. ಆ ಬೇರೆ ಕಸ್ಟಮರ್ ನೋಡ್ಕೊಂಡು ಅವನು ಅಲ್ಲಿಂದ ಮೂವ್ ಆಗ್ಬಿಟ್ಟು ಆ ಕಾರ್ನರ್ಸ್, ನಮ್ ಕಡೆಯಿಂದ ಒಂದು ಕಾರ್ನರ್ಸ್ ಇದೆ, ಅಲ್ಲಿ ಬಂದು ಎಲ್ಲಾನು ಚಪ್ಪಲಿ ಬಿಟ್ಬಿಟ್ಟು ಕುತ್ಕೊಳ್ಳೋದು. ಅದೇನ ನಮ್ ಮನೆ ಕಡೆ ಹೆಂಗ್ ನಾವು ಕುತ್ಕೊಂತೀವಿ, ಊಟ ಮಾಡ್ತೀವಿ, ಆ ಕಲ್ಚರ್ ನಾವು ತಗೊಂಡ್ಬಂದಿದೀವಿ. ಆ ತರನೇ ಕುತ್ಕೊಂಡಿವಿ. ಆವಾಗ ಅವನ್ ಬಂದು ಈ ಕಾರ್ನರ್ಸ್ ನಮ್ ಪಿಲ್ಲರ್ ಮುಂದೆ ಅಲ್ಲಿ ಒಂದು ಪಿಲ್ಲರ್ ಇದೆ, ಪಿಲ್ಲರ್ ಕಾರ್ನರ್ ಅಲ್ಲಿ ಕುತ್ಕೊಂಡು ಅವ್ರು ಊಟ ಮಾಡ್ತಾ ಇದ್ರು. ಅವಾಗ ಅದು ಬ್ಯಾಗ್ ಅಂತ ಈ ಸೈಡ್ ನಲ್ಲಿ ಇತ್ತು. ಆಮೇಲೆ ಅವನು ಒಂದು 5 to 10 ಮಿನಿಟ್ಸ್ ಅವರು ಹೋಗ್ಬಿಟ್ಟು ಎಲ್ಲ ಕಸ್ಟಮರ್ ತಿಂದ್ರೆ ನಾವೆಲ್ಲ ಎದ್ದು ಹೋಗ್ತೀವಿ. ಆ ಪಕ್ಕದ ಮೇಡಮ್ ಇತ್ತು. ತಿರ್ಗಾ ರೌಂಡ್ಸ್ ಹೋಗ ನಾನು ಬಂದಾಗ ಚೆಕ್ ಮಾಡಿದೆ, ಏನೋ ಒಂದು ಕಾರ್ನರ್ ಬ್ಯಾಗ್ ಇತ್ತು. ಆ ಮೇಡಮ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ತಿಳ್ಕೊಂಡು ಆ ಮೇಡಮ್ದು ಬ್ಯಾಗ್ ಅಂತ. ಆವಾಗ ನಾನು ಈ ಕಡೆ ಕಾರ್ನರ್ಸ್ ನಲ್ಲಿ ಟರ್ನ್ ಮಾಡ್ಕೊಂಡು 2 seconds ನಲ್ಲಿ ಹೋದೆ. ಆಗಿತ್ತು. ಏನಿತ್ತು? ಟಿಫನ್ ಬಾಕ್ಸ್ ಚಿಕ್ಕದು ಬ್ಯಾಗ್, ಟಿಫನ್ ಬಾಕ್ಸ್ ತರ ಚಿಕ್ಕ ಬ್ಯಾಗ್. ಅದು ಪ್ಲಾಸ್ಟಿಕ್ ಬ್ಯಾಗ್ ಇಲ್ಲ, ಬ್ಯಾಗ್ ಬ್ಲಾಕ್ ಕಲರ್ ಬ್ಯಾಗ್. ಅದು ಟಿಫನ್ ಬಾಕ್ಸ್ ಟಿಫನ್ ಬಾಕ್ಸ್ ತರಾನೇ ಇತ್ತು. ಅದು ಚಿಕ್ಕದಾಗಿತ್ತು ಬ್ಯಾಗ್. ಅದು ಚಿಕ್ಕ ಬ್ಯಾಗ್. ಅದು ನಾವೆಲ್ಲ ಮನೆಗೆ ನಮ್ಮ ಸ್ಕೂಲ್ ಲೈಫ್ ನಲ್ಲಿ ನಾವು ಊಟ ತಗೊಂಡ್ ಹೋಗ್ತೀವಿ ಗೊತ್ತಾ, ಬ್ಯಾಗ್. ಆ ತರ ಬ್ಯಾಗ್ ಅಲ್ಲಿ ಕಾಲೇಜ್ ನೋಡ್ದೆ ನಾನು. ಆ ಪಕ್ಕದಲ್ಲಿ ಮೇಡಮ್ ಇತ್ತು. ನಾನು ತಿಳ್ಕೊಂಡಿದ್ದೆ ಆ ಮೇಡಮ್ ಬ್ಯಾಗ್ ಅಂತ ತಿಳ್ಕೊಂಡಿವಿ ನಾವು. ಅದರಿಂದಾನೆ ಆವಾಗ ನಾವು ಪಾಸ್ ಆಗೋ ಟೈಮ್ ನಲ್ಲಿ ಅದು ಇದಾಗಿತ್ತು. ಸಸ್ಪೆಕ್ಟ್ಸ್ ಅಂದ್ರೆ ಸ್ವಲ್ಪ ಅನುಮಾನಾಸ್ಪದ ಕ್ಯಾಪ್ ಹಾಕೊಂಡಿದ್ದ, ಮಾಸ್ಕ್ ಹಾಕೊಂಡಿದ್ದ. ನಾವು ಅದು ಅನ್ಸನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಎಷ್ಟು ಜನ ಬರ್ತಾರೆ, ಆ ಚಿಕ್ಕ ಮಕ್ಕಳು ಕ್ಯಾಪ್ ಹಾಕೊಂಡ್ ಬರ್ತಾರೆ. ಸೌಂಡ್ ಹೇಗಿತ್ತು ಸರ್ ತಾವು ಕೇಳಿದ? ಹೆವಿ ಸೌಂಡ್ ಇತ್ತು. ಅದು ಹೆವಿ ಅಂದ್ರೆ ನಿಜವಾಗ್ಲೂ ಅದು ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮ್ ನಾನು ಸ್ಟ್ಯಾಂಡರ್ಡ್ ನಲ್ಲಿ ಕಣ್ ಮುಂದೆ ನೋಡಿದ್ದು ನನ್ನ ಫಸ್ಟ್ ಟೈಮ್. ಅದು ಅದರ ಒಂದು ಸ್ಫೋಟ ಆಗ್ತಿದ್ದಂಗೆನೆ ಅಲ್ಲಿರುವಂತ ಕಬ್ಬಿಣದೆಲ್ಲನೂ ಕೂಡ ಪೀಸ್ ಆಗತ್ತೆ. ಅದು ಹೇಗೆ ಸರ್ ಅದನ್ನ ನೀವು ನೋಡಿದ್ರೆ ಕಣ್ಣಾರೆ? ಅದು ಬ್ಲಾಸ್ಟ್, ಅದು ಏನಂದ್ರೆ ಅದು ಬ್ಲಾಸ್ಟ್ ಆಗುವಾಗನೆ, ಫುಲ್ ಬ್ಲಾಸ್ಟ್ ಆಗುವಾಗನೆ ಅದು ಹೊಗೆ ಎಲ್ಲ ಬಂದಾಯ್ತು ಆಚೆ ಕಡೆ. ಹೆಂಗಂದ್ರೆ ನಾವು ನಾರ್ಮಲ್ ಬಾಂಬ್ ಬ್ಲಾಸ್ಟ್ ಹೆಂಗಂದ್ರೆ ನಾವೊಂದು ಪಟಾಕಿ ಹೋದ್ರೆ ಹೆಂಗ್ ನಾರ್ಮಲ್ ಅದು ಹೊಗೆ ಬರುತ್ತೆ, ಆದ್ರೆ ಫುಲ್ ಹೊಗೆ ಬರುವಾಗ ನಮ್ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. 100% ನಾನು ಬ್ಲಾಂಕ್ ಆಗ್ಬಿಟ್ಟೆ. ನಾನ್ ಬ್ಲಾಂಕ್ ಆಗಿದ್ದು ಆ ಮೇಡಮ್ ಅನ್ನೋದೇ ಮತ್ತು ನಮ್ ಸ್ಟಾಫ್ ನಾ ಸೇಫ್ ಮಾಡ್ಬೇಕಂತ ನನ್ನ ಸ್ಟಾಫ್ ಅನ್ನ ಎಲ್ಲಾನ ಕಳಿಸ್ದ ಆಚೆ ಕಡೆ. ಫಸ್ಟ್ ನಾನು ಅರ್ಧ ಮಾಡ್ದೆ, ಆಮೇಲೆ ನಾನು ಹುಡುಕದೆ ಅವ್ರಿಗೆ ಏನ್ ಮಾಡ್ಬೇಕಂತ ಹುಡುಕದೆ. ನೀವು ನೋಡಿರ್ಬೋದು ಆ ವಿಡಿಯೋಸ್. ನಾನು ಏನ್ ಮಾಡ್ಬೇಕು ನನ್ ಬ್ಲಾಂಕು ನಮ್ ಸ್ಟಾಫ್ ಮತ್ತು ಇವ್ರನ್ನ ಸೇಫ್ ಮಾಡ್ಬೇಕು ಮತ್ತು ನಮ್ ಜೊತೆನಲ್ಲಿ ಇರೋದು ಪಬ್ಲಿಕ್ ನಾನು ಸೇಫ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲ ನಾನು ಆಚೆ ಕಳಿಸ್ಬೇಕಾಗಿತ್ತು. ನಾನು ನಮ್ ಹುಡುಗರು 3 ಜನ, ನಾನು ರಾಜೇಶ್ ಅಮಿತ್ ಅವಲ್ಲ ಎಲ್ಲ ಹುಡುಗನ ಆಚೆ ಕಳಿಸ್ತೀವಿ ಮತ್ತು ಪೇಷಂಟ್ಸು ಮತ್ತು ಎಲ್ಲರೂ ಆ ಕಡೆ ಇದು ಮಾಡಿದೀವಿ. ಮತ್ತೆ ನಮ್ ಟೀಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮತ್ತು ಪೊಲೀಸ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ವರ್ಕ್ ಸರ್, ಆಕ್ಚುಲಿ ಆ ಟೈಮ್ ಅಲ್ಲಿ ನೀವು ಅಷ್ಟು ಧೈರ್ಯ ತಗೊಂಡು ಕೂಡ ಎಲ್ಲರನ್ನು ಆಸ್ಪತ್ರೆ ಸಾಗಿಸಿದ್ರಿ. ಸೊ ಇದು ಹರಿಹರನ್ ಸರ್ ಅವ್ರ ಮಾತು. ಅಂದ್ರೆ ಆತ ಬಂದು ಕೂತು ಒಂದು ಟಿಫನ್ ಬಾಕ್ಸ್ ಇರುವಂತ ಒಂದು ಬಾಕ್ಸ್ ನಲ್ಲಿ ಇಟ್ಟು ಹೋಗಿರ್ತಾನೆ. ಅದು ಯಾರು ಕೂಡ ಅನುಮಾನ ಬರ್ದೇ ಇರೋ ಹಾಗೆ. ಹೀಗಾಗಿ ಆತನ ಆಕ್ಟಿವಿಟಿ ಮೇಲೆ ನಮಗೂ ಕೂಡ ಅದು ಗೊತ್ತಾಗ್ಲಿಲ್ಲ. ಜನ ಕ್ರೌಡ್ ಇರೋ ಪ್ಲೇಸ್ ಅಲ್ಲಿ ಆತ ಕೂತಿದ್ದನ್ನು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅರುಣ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.